ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗಿಟ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಮಾಂಡ್ಸ್ ನ ಕಲಿಯೋಣ ಬನ್ನಿ. ಈಗ ಆಲ್ರೆಡಿ ನಾವು ಗಿಟ್ ಅಲ್ಲಿ ಇಂಟ್ರೊಡಕ್ಷನ್ ಮತ್ತೆ ಯಾವ ರೀತಿ ಫೈಲ್ಸ್ ನ ಆಡ್ ಮಾಡಬೇಕು, ಕಮಿಟ್ ಮಾಡಬೇಕು, ಮತ್ತೆ ನಿಮ್ಮ ಗಿಟ್ ಹಬ್ಗೆ ಯಾವ ರೀತಿ ಪುಷ್ ಮಾಡಬೇಕು, ಅಲ್ಲಿಂದ ಯಾವ ರೀತಿ ಕೋಡ್ ನ ಪುಲ್ ಮಾಡಬೇಕು ಅಂತ ನೋಡಿದೀವಿ. ಇವತ್ತು ನಾವು ಕೆಲವೊಂದು ಇಂಪಾರ್ಟೆಂಟ್ ಕಮಾಂಡ್ಸ್ ನ ಕಲಿಯೋಣ ಬನ್ನಿ. ಇವತ್ತು ನಾವು ಮೊದಲನೇದಾಗಿ ನೋಡ್ತಾ ಇರೋ ಕಮಾಂಡ್ ಗಿಟ್ ಡಿಫ್ ಅಂತ. ಇದೇನಿದು ಡಿಫ್ ಅಂದ್ರೆ ಡಿಫರೆನ್ಸ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನಾನು ಕೋಡ್ಸ್ ಅಂತ ಕೆಲವೊಂದು ಕೋಡ್ಸ್ ನ ಬರ್ದಿದ್ದೀನಿ. ಸೊ ಫಸ್ಟ್ ಕೋಡ್ ನ ಓಪನ್ ಮಾಡ್ತೀನಿ. ಇಲ್ಲಿ 2 ಲೈನ್ ಇದೆ, ಸೆಟ್ ಬೈ ಸ್ವಾಮಿ ವಿವೇಕಾನಂದ ಮತ್ತೆ ಸ್ವಾಮಿ ವಿವೇಕಾನಂದ ಅಂತ. ಸೊ ಯಾವ್ದಾದ್ರು ಒಂದಿದ್ರೆ ಸಾಕಲ್ವಾ? ಸೊ ನಾನು ಅದನ್ನ ಒಂದನ್ನ ತೆಗಿತೀನಿ. ಸೊ ಇಲ್ಲಿ ತೆಗೆದ್ಬಿಟ್ಟು ಈ ಫೈಲ್ ನ ಸೇವ್ ಮಾಡಿ. ಇವಾಗ ನಾನು ಗಿಟ್ ಸ್ಟೇಟಸ್ ಮಾಡಿದ್ರೆ ನೋಡಿ, ಆನ್ ಟೆಸ್ಟ್ ರಿಮೋಟ್ ಅಂತ ತೋರಿಸ್ತದೆ, ಹಾಗೆ ಒಂದು ಚೇಂಜ್ ಇದೆ ಅಂತ ತೋರಿಸ್ತದೆ. ಸೊ ನಾನು ಏನು ಅದು ಚೇಂಜ್ ಅಂತ ನೋಡ್ಬೇಕು ಅಂದ್ರೆ ನಾನು ಗಿಟ್ ಡಿಫ್ ಅನ್ನೋ ಒಂದು ಕಮಾಂಡ್ ನ ಯೂಸ್ ಮಾಡ್ಕೊಂಡು ಆ ಫೈಲ್ ನೇಮ್ ನ ಕೊಡ್ಬೋದು. ಸೊ ನೋಡಿ, ಆ ಫೈಲ್ ಅಲ್ಲಿ ನಾನು ಏನ್ ಚೇಂಜಸ್ ಮಾಡಿದೀನಿ ಅಂತ ತೋರಿಸ್ತದೆ. ಸೊ ಇದು ರೆಡ್ ಆಗಿರೋದ್ರಿಂದ ಇದನ್ನ ನಾನು ಈ ಲೈನ್ ನ ತೆಗ್ದಿದ್ದೀನಿ ಅಂತ ಅರ್ಥ. ನಾನು ಏನಾದ್ರು ಹೊಸ ಲೈನ್ ನ ಆಡ್ ಮಾಡಿದ್ರೆ ಇಲ್ಲಿ ಎಂಡ್ ಆಫ್ ಕೋಟ್ ಅಂತ ಒಂದು ಲೈನ್ ನ ಆಡ್ ಮಾಡ್ತೀನಿ. ಇವಾಗ ನಾನು ಸೇಮ್ ಗಿಟ್ ಡಿಫ್ ಕಮಾಂಡ್ ನ ಮಾಡಿದ್ರೆ ನೋಡಿ, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತದೆ. ಹಂಗಂದ್ರೆ ಏನರ್ಥ ಅಂದ್ರೆ ಇದು ಹೊಸ ಲೈನ್ ನ ಆಡ್ ಮಾಡಿದೀವಿ ಅಂತ ಅರ್ಥ. ಸೊ ಈ ರೀತಿ ನೀವು ಈ ಡಿಫ್ ಕಮಾಂಡ್ ನ ಉಪಯೋಗಿಸ್ಕೊಂಡು ನೀವೇನೇನ್ ಫೈಲ್ ನಲ್ಲಿ ಚೇಂಜಸ್ ಮಾಡಿದೀರಾ ಅಂತ ನೋಡ್ಕೊಬಹುದು. ನೆಕ್ಸ್ಟ್ ಕಮಾಂಡ್ ನಾವು ನೋಡೋದಂದ್ರೆ ಸ್ಟಾಶ್. ಈ ಗಿಟ್ ಸ್ಟಾಶ್ ಅನ್ನೋದು ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಕಟ್ ಅಂಡ್ ಪೇಸ್ಟ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಇವಾಗ ನಾನು ಗಿಟ್ ಸ್ಟೇಟಸ್ ಮಾಡಿದ್ರೆ ನೋಡಿ, ಒನ್ ಫೈಲ್ ನ ಚೇಂಜ್ ಮಾಡಿದೀನಿ. ಅದು ಯಾವ ಬ್ರಾಂಚ್ ಅಲ್ಲಿ ಚೇಂಜ್ ಮಾಡಿದೀನಿ? ಟೆಸ್ಟ್ ರಿಮೋಟ್ ಅನ್ನೋ ಒಂದು ಬ್ರಾಂಚ್ ಅಲ್ಲಿ ಚೇಂಜ್ ಮಾಡಿದೀನಿ. ಅಕಸ್ಮಾತ್ ನನಗೆ ಇಲ್ಲಿ ಚೇಂಜಸ್ ಬೇಡ, ನಾನು ಬೇರೆ ಬ್ರಾಂಚ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಗಿಟ್ ಸ್ಟಾಶ್ ಮಾಡ್ಬೋದು. ಆಗ ನಮ್ಮ ಚೇಂಜಸ್ ಎಲ್ಲ ಇಲ್ಲಿ ಕಟ್ ಆಗತ್ತೆ, ಅಂದ್ರೆ ಕಾಪಿ ಆಗತ್ತೆ. ನೋಡಿ, ಸೇವ್ ವರ್ಕಿಂಗ್ ಡೈರೆಕ್ಟರಿ ಅಂಡ್ ಇಂಡೆಕ್ಸ್ ಸ್ಟೇಟ್ ಅಂತ ಹೇಳ್ತದೆ. ಸೊ ನಾವು ಏನೇ ಚೇಂಜಸ್ ಮಾಡಿರೋ ಅದನ್ನು ಸೇವ್ ಆಗಿರತ್ತೆ. ಇವಾಗ ನಾನು ಮತ್ತೆ ಸ್ಟೇಟಸ್ ಮಾಡಿದ್ರೆ ಅದು ಕಾಣಿಸೋದಿಲ್ಲ ಇಲ್ಲಿ ನನಗೆ. ಇವಾಗ ಗಿಟ್ ಚೆಕ್ಔಟ್ ಮೇನ್ ಅಂತ ಮಾಡ್ತೀನಿ. ನಾನು ಮೇನ್ ಬ್ರಾಂಚ್ಗೆ ಹೋಗಿ ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡೋದಕ್ಕೆ ಗಿಟ್ ಸ್ಟಾಶ್ ಅಪ್ಲೈ ಅನ್ನೋ ಒಂದು ಕಮಾಂಡ್ ನ ಹೊಡಿಬೇಕು. ಸೊ ಈ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ನನ್ನ ಚೇಂಜಸ್ ನನ್ನ ಮೇನ್ ಬ್ರಾಂಚ್ಗೆ ಬಂತು. ಸೊ ಈ ರೀತಿ ನೀವು ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ಗೆ ಮೂವ್ ಮಾಡ್ಕೋಬೇಕು, ಅಥವಾ ನಿಮ್ಮ ಚೇಂಜಸ್ ನ ಲೋಕಲ್ ಅಲ್ಲಿ ಒಂದು ಕಡೆ ಸೇವ್ ಮಾಡಿಟ್ಕೊಬೇಕು ಅಂತಂದ್ರೆ ಗಿಟ್ ಸ್ಟಾಶ್ ಅಂತ ಕಮಾಂಡ್ ನ ಉಪಯೋಗಿಸ್ಕೋಬಹುದು. ಇದಕ್ಕೆ ಇಂಡೆಕ್ಸಿಂಗ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋ ಕಮಾಂಡ್ ತುಂಬಾ ಇಂಪಾರ್ಟೆಂಟ್ ಕಮಾಂಡ್, ಅದು ಬಂದ್ಬಿಟ್ಟು ಗಿಟ್ ರಿವರ್ಟ್. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಬೈ ಮಿಸ್ಟೇಕ್ ಆಗಿ ಕಮಿಟ್ಸ್ ಮಾಡ್ಬಿಡ್ತೀವಿ. ಅದನ್ನ ನಾವು ರಿವರ್ಟ್ ಮಾಡ್ಬೇಕು ಅಂದ್ರೆ ಈ ಕಮಾಂಡ್ ನ ಉಪಯೋಗಿಸ್ಕೋಬಹುದು. ಇವಾಗ ನಾನು ಫಸ್ಟ್ ಇಲ್ಲಿ ನಾನು ಏನೇ ಚೇಂಜಸ್ ಮಾಡಿರೋ ಅದನ್ನ ಕಮಿಟ್ ಮಾಡ್ತೀನಿ. ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್ ಅಂತ. ಸೊ ಆಡ್ ಮಾಡಬೇಕು, ಕಮಿಟ್ ಮಾಡೋಣ. ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್. ಸೊ ಇವಾಗ ಕಮಿಟ್ ಮಾಡಿದೀನಿ. ಇವಾಗ ನಾನು ಗಿಟ್ ಲಾಗ್ ಅಂದ್ರೆ ನಾನು ಕಮಿಟ್ ಹಿಸ್ಟ್ರಿನ ನೋಡ್ತೀನಿ. ಅಲ್ಲಿ ನೋಡಿ, ನೀವು ಈ ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್ ಇದೆ, ಅದಕ್ಕಿಂತ ಮುಂಚೆ ಕಮಿಟಿಂಗ್ ಅನದರ್ ಕೋಟ್ ಅಂತ ಇದೆ. ಸೊ ನನಗೆ ಇಲ್ಲಿ ಈ ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್ ಅನ್ನೋದನ್ನ ನಾನು ರಿವರ್ಟ್ ಮಾಡಬೇಕು. ರಿವರ್ಟ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಾವು ಮಾಡಿರುವ ಲೇಟೆಸ್ಟ್ ಕಮಿಟ್ ನ ನಾವು ರಿವರ್ಟ್ ಮಾಡ್ಕೊಬಹುದು. ಸೊ ಒಂದೊಂದೇ ಕಮಿಟ್ ನ ರಿವರ್ಟ್ ಮಾಡ್ಕೊಂತ ಹೋಗ್ಬೋದು, ಎಲ್ಲಿ ತನಕ ಬೇಕೋ ಅಲ್ಲಿ ತನಕ. ಸೊ ಈ ಕಮಿಟ್ ಹ್ಯಾಶ್ ನ ನಾನು ಕಾಪಿ ಮಾಡ್ಕೋಬೇಕು. ಸೊ ಈ ಕಮಿಟ್ ಹ್ಯಾಶ್ ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಗಿಟ್ ರಿವರ್ಟ್ ಆ ಕಮಿಟ್ ಹ್ಯಾಶ್ ನ ಕೊಡ್ಬೇಕು. ಆಗ ನಮ್ಗೆ ಈ ತರ ಒಂದು ಟೆಕ್ಸ್ಟ್ ಎಡಿಟರ್ ಓಪನ್ ಆಗತ್ತೆ. ಇಲ್ಲಿ ನಮ್ಗೆ ಒಂದು ಮೆಸೇಜ್ ಕೊಡ್ಬೋದು, ರಿವರ್ಟ್ ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್ ಅಂತ. ನೀವು ಈ ಮೆಸೇಜ್ ನ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು. ಚೇಂಜ್ ಮಾಡೋದಕ್ಕೆ ಐ ಅಂತ ಒತ್ತಿ ಅವಾಗ ಇನ್ಸರ್ಟ್ ಮೋಡ್ಗೆ ಹೋಗುತ್ತೆ. ಇನ್ಸರ್ಟ್ ಮೋಡಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನೇ ಬೇಕಾದ್ರೂ ಮೆಸೇಜ್ ನ ಕೊಡ್ಬೋದು. ಇದರಿಂದ ಎಕ್ಸಿಟ್ ಆಗೋದಕ್ಕೆ ಎಸ್ಕೇಪ್
ಕೀ ಒತ್ಬಿಟ್ಟು :W Q ಅನ್ನೋ ಒಂದು ಕಮಾಂಡ್ ನ ಓದ್ಬೇಕು. ಇವಾಗ ನೋಡಿ ಇಲ್ಲಿ ರಿವರ್ಟ್ ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್ ಅಂತ ಬಂತು. ಸೊ ನಾನು ಇಲ್ಲಿ ಕಮಿಟ್ ಏನೇ ಮಾಡಿದ್ರು ಅದು ರಿವರ್ಟ್ ಆಗಿದೆ. ಈಗ ನನ್ನ ಫೈಲ್ಗೆ ಹೋಗಿ ನೋಡಿದ್ರೆ ನೋಡಿ ಇದು ಚೇಂಜಸ್ ಆಗಿಲ್ಲ. ಸೊ ನಾನು ಮತ್ತೆ ಒಂದು ಫೈಲ್ ನ ಓಪನ್ ಮಾಡ್ತೀನಿ. ನೋಡಿ ಸೆಟ್ ಬೈ ಸ್ವಾಮಿ ವಿವೇಕಾನಂದ ಅಂತಂದ್ರೆ ಇದೆ, ಯಾಕಂದ್ರೆ ಅದು ನಾನು ರಿವರ್ಟ್ ಮಾಡಿದ್ದೀನಿ ಆ ಕಮಿಟ್ ನ. ಇದು ರಿವರ್ಟಿಂಗ್ ಕಮಿಟ್ಸ್. ಸೊ ನೀವು ಇನ್ನ ಹೆಚ್ಚು ಕಮಿಟ್ಸ್ ನ ರಿವರ್ಟ್ ಮಾಡ್ಕೊಬೇಕು ಅಂತಂದ್ರೆ ಬೈ ಮಿಸ್ಟೇಕ್ ಆಗಿ ಮಾಡಿರೋ ಕಮಿಟ್ಸ್ ನ ಈಸಿಯಾಗಿ ಈ ತರ ರಿವರ್ಟ್ ಮಾಡ್ಕೊಂತ ಹೋಗ್ಬಹುದು. ಸೊ ಈಗ ರಿವರ್ಟ್ ಮಾಡಿದ್ಮೇಲೆ ನಾವು ಮತ್ತೆ ಆ ಕಮಿಟ್ ನ ನಾವು ಮೇನ್ ಬ್ರಾಂಚ್ಗೆ ಪುಷ್ ಮಾಡಬೇಕು ಅಥವಾ ಗಿಟ್ ಹಬ್ಗೆ ಪುಷ್ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಕಮಾಂಡ್ ನೋಡೋದಾದ್ರೆ ನಾವು ರೀಸೆಟ್. ಈ ರೀಸೆಟ್ ಕಮಾಂಡ್ ನ ನಾವು ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ಒಂದೊಂದೇ ಕಮಿಟ್ ನ ರಿವರ್ಟ್ ಮಾಡ್ಕೊಳ್ಳೋ ಬದಲು ಡೈರೆಕ್ಟ್ ಆಗಿ ಒಂದು 4-5 ಕಮಿಟ್ಸ್ ಹಿಂದೆ ಹೋಗ್ಬೇಕು ಅಂದ್ರೆ ಈ ರೀಸೆಟ್ ಕಮಾಂಡ್ ನ ಉಪಯೋಗಿಸ್ಕೊಬಹುದು. ಸೊ ಇವಾಗ ನಾನು ಮತ್ತೆ ಗಿಟ್ ಲಾಗ್ ನೋಡ್ತೀನಿ. ಇಲ್ಲಿ ನೀವು ನೋಡಿದ್ರೆ ಇಷ್ಟೊಂದು ಕಮಿಟ್ಸ್ ಇದೆ. ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ ಇದೆ, ರಿವರ್ಟ್ ಆಗಿದೆ, ಮತ್ತೆ ರಿಮೂವಿಂಗ್ ಎಕ್ಸ್ಟ್ರಾ ಲೈನ್ಸ್ ಇದೆ. ಸೊ ನಾವು ರಿವರ್ಟ್ ಮಾಡಿರೋದನ್ನ ಅದು ಒಂದು ಎಕ್ಸ್ಟ್ರಾ ಕಮಿಟ್ ಆಗಿ ತಗೊಂಡಿದೆ. ಇವಾಗ ನಾನು ಡೈರೆಕ್ಟ್ ಆಗಿ ಈ ಒಂದೊಂದೇ ಕಮಿಟ್ ನ ರಿವರ್ಟ್ ಮಾಡ್ಕೊಂಡ್ ಬರೋ ಬದಲು ನಾನು ಡೈರೆಕ್ಟ್ ಆಗಿ ಇಲ್ಲಿ ಕಮಿಟಿಂಗ್ ಅನದರ್ ಕೋಟ್ ಅಂತ ಇದೆಯಲ್ಲ ಈ ಕಮಿಟ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ಈ ಕಮಿಟ್ ಹ್ಯಾಶ್ ನ ಕಾಪಿ ಮಾಡ್ಕೊಂಡು ಗಿಟ್ ರೀಸೆಟ್ ಅಂತ ಕೊಡ್ಬೋದು. ಇವಾಗ ನೀವು ನೋಡಿದ್ರೆ ಗಿಟ್ ಲಾಗ್ ನೋಡಿದ್ರೆ ಡೈರೆಕ್ಟ್ ಆಗಿ ನಿಮ್ದು ನೋಡಿ ಕಮಿಟಿಂಗ್ ಅನದರ್ ಕೋಟ್ ಅನ್ನೋದೇ ಮೇಲೆ ಇದೆ. ಸೊ ನಾನು ಡೈರೆಕ್ಟ್ ಆಗಿ ಒಂದು 3-4 ಕಮಿಟ್ಸ್ ಹಿಂದೆ ಹೋಗ್ಬೇಕು ಅಂದ್ರೆ ಈ ರೀಸೆಟ್ ಕಮಾಂಡ್ ನ ಉಪಯೋಗಿಸ್ಕೋಬಹುದು. ಸೊ ಇವತ್ತು ನಾವು ಯಾವ್ಯಾವ ಕಮಾಂಡ್ಸ್ ನೋಡಿದ್ವಿ? ಮೊದಲನೇದಾಗಿ ಗಿಟ್ ಡಿಫರೆನ್ಸ್, ಆಮೇಲೆ ರಿವರ್ಟ್, ಆಮೇಲೆ ರೀಸೆಟ್, ಆಮೇಲೆ ಸ್ಟ್ಯಾಶ್. ಇದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಕಮಾಂಡ್ಸ್. ನೀವು ಇದನ್ನ ತಿಳ್ಕೊಂಡಿದ್ರೆ ನಿಮ್ಗೆ ಯಾವುದೇ ಸಿನಾರಿಯೋ ಬಂದ್ರು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ನಮ್ಮ ವೆಬ್ಸೈಟ್ www.kaliyona.com ಅಲ್ಲಿ ಇದೇ ರೀತಿ ಇನ್ನ ಹೆಚ್ಚು ಟೆಕ್ನಿಕಲ್ ಕೋರ್ಸಸ್ ಇದೆ. ನೀವು ಅದಕ್ಕೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಬಹುದು.